ಟಿಪ್ಪರ್ ಲಾರಿಗಳ ಅಟ್ಟಹಾಸ, ಕಾನೂನು ಅರಿವೇ ಇಲ್ಲದ ಲಾರಿ ಚಾಲಕರ ಅಜಾಗರೂಕತೆ ನೋಡಿ. ಮಣ್ಣು ತುಂಬಿದ ಟಿಪ್ಪರ್ ಮೇಲೆ ಟಾರ್ಪಲ್ಲೇ ಇಲ್ಲ ನೋಡಿ. ಇದು SS ಲೇಔಟ್ ಕ್ಲಾಕ್ ಟವರ್ ಸರ್ಕಲ್ ಬಸ್ ಪಥದಲ್ಲಿ ಮೇನ್ ರೋಡ್ನಲ್ಲಿ ಆರಾಮಾಗಿ ಗಾಡಿ ಇಳಿಸಿದ್ದಾನೆ. ಈಗ ಸಂಜೆ ಚಾಲಕರೇ, ನಿಮ್ಮ ಹೆಸರು? ಈಗ 4 ಗಂಟೆಯಿಂದ 6 ಗಂಟೆವರೆಗೂ ಸಿಟಿ ಒಳಗೆ ಲಾರಿ ಬರಬಾರ್ದು ಅಂತ ಕಾನೂನು ಗೊತ್ತಿಲ್ವಾ ನಿಮಗೆ? ಸರ್, ಅದು ನಾವು ಗ್ಯಾರೇಜಿಗೆ ಹೋಗಿದ್ದೀವಿ ಸರ್, ಇಲ್ಲೇ ಹೊರಗೆ ಹೋಗ್ತಂತೆ ಸರ್. ಅಲ್ಲ, ಒಟ್ಟು ಸಿಟಿ ಒಳಗೆ ಇದ್ದೀರಾ ಈಗ? ಇಲ್ಲ, ಸಿಟಿ ಒಳಗೆ ಅಲ್ಲ, ಅದು ಮಾಹಿತಿ ಇದೆಯಾ ಅಂತ ಕೇಳಿದೆ. ಮಾಹಿತಿ ಇದೆ ಸರ್, ರಿಂಗ್ ರೋಡ್ನಾಗಿ ನಮ್ಮಲ್ಲಿ ಇಲ್ಲೇ ಹೊರಗೆ ಹೋಗ್ತೀವಿ. ಆಗ ನೀವು ಸಿಟಿ ಒಳಗೆ ಎಂಟ್ರ್ ಆಗ್ಬೋದಾ? ಇದು ಜಲ್ಲಿ ತುಂಬಿದ ಲಾರಿ, ಮೇಲ್ ಟಾರ್ಪಲ್ಲೇ ಇಲ್ಲ. ಹಿಂದ್ಗಡೆ 2 ವೀಲರ್ ಕತೆ ಏನಾಗಬೇಕು ಸ್ವಾಮಿ. ಹಂಪಲ್ಲಿ ಜಲ್ಲಿ ಬಿದ್ದರೆ ನೋಡಿ. ಲಾರಿ ಸಂಜೆ 5:30 ಆರಾಮಾಗಿ ಸಿಟಿಲಿ ಓಡಾಡ್ತಿದೆ. ಕಾನೂನು ಇವ್ರಿಗೆ ಗೊತ್ತಿದೆ. 4ರಿಂದ 6 ಗಂಟೆವರೆಗೆ ಒಳಗೆ ಬರಬಾರ್ದು, ಬೆಳಿಗ್ಗೆ 9ರಿಂದ 11 ಬರಬಾರ್ದು ಅಂತ. ಪರ್ಮಿಷನ್ ಇದೆಯಾ? 4ರಿಂದ 6 ಟೈಮ್ ಇದೆಯಲ್ಲ ಲಾರಿಗಳು ಸಿಟಿ ಎಂಟ್ರೆನ್ಸ್ ಆಗಬಾರ್ದು ಅಂತ ಟೈಮ್ ಇದೆಯಲ್ಲ, 4ರಿಂದ 6. ಮತ್ತು ಈಗ 5 ಕಾಲ ಸಿಟಿ ಒಳಗೆ ಇದ್ರೂ ಮೂವಿಂಗ್ ಆಗಂಗಿಲ್ಲಲ್ಲ. ಸಿಟಿ ಒಳಗಿದ್ರೆ ಮೂವಿಂಗ್ ಆಗಂಗಿಲ್ಲ. ಇದೇ ವಿಚಾರಕ್ಕೆ ಮೊನ್ನೆ ನಾವು SP ಆಫೀಸಿಗೆ ಹೋಗಿ ಶ್ರೀಯುತ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಇದ್ರ ಬಗ್ಗೆ ಗಮನ ಹರಿಸಿದಾಗ ಅವರು ಹೇಳಿದರು, ನಾನು ಕೂಡ ರಸ್ತೆಯಲ್ಲಿ ಈ ಟಾರ್ಪಲ್ ಹಾಕ್ತಿರೋ ಲಾರಿಗೆ ಮುಂದೆ ಕಾನ್ಸ್ಟೇಬಲ್ಗೆ ಹೇಳಿ ದಂಡ ಹಾಕಿಸ್ತೆ ಅಂತ. ಹಿರಿಯ ಅಧಿಕಾರಿಗಳು ದಂಡ ಹಾಕಿಸ್ತಾ ಇದ್ದಾರೆ. ಆದರೆ ರಸ್ತೆಯಲ್ಲಿರ್ತಕ್ಕಂಥ ನಮ್ಮ ಟ್ರಾಫಿಕ್ ಪೊಲೀಸ್ನವರು ಬರೀ 2 ವೀಲರ್ ಮೇಲೆ ಗಮನ. ಈತ ಹೆಲ್ಮೆಟ್ ಹಾಕಿಲ್ಲ ಅಂತೇಳಿ ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಖುದ್ದಾಗಿ ಆ ಟ್ರಾಫಿಕ್ ಪೊಲೀಸೇ ಹೆಲ್ಮೆಟ್ ಹಾಕಿಲ್ಲ. ಇಲ್ಲಿ ಟ್ರಾಫಿಕ್ ಪೊಲೀಸ್ನವರಿಗೆ ಅಸಹಾಯಕತೆ. ಯಾಕೆಂದರೆ ಈ ಟಿಪ್ಪರ್ ಲಾರಿ ಓನರ್ಗಳೆಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳೋ ಇಲ್ಲ ಅವರ ಸಂಬಂಧಿಕರದ್ದೋ ಇಲ್ಲ ಅವರ ಸ್ನೇಹಿತರದ್ದು ಆಗಿರುತ್ತೆ. ದಯವಿಟ್ಟು ನಮ್ಮ ಕಳಕಳಿ ಏನಂತಂದರೆ, ಈ ಲಾರಿ ಅಥವಾ ಟಿಪ್ಪರ್ಗಳ ಪಕ್ಕದಲ್ಲಿ 2 ವೀಲರ್ನವರು ದಯವಿಟ್ಟು ಪಕ್ಕದಲ್ಲೂ ಹೋಗಬೇಡಿ. ಯಾಕೆಂದರೆ ಟಿಪ್ಪರ್ಗಳ ಡ್ರೈವರ್ ಕ್ಯಾಬಿನ್ ತುಂಬ ಹೈಟಲ್ಲಿರುತ್ತೆ. ನೀವು 2 ವೀಲರ್ನವರು ಈ ಟಿಪ್ಪರ್ಗಳ ಪಕ್ಕದಲ್ಲಿ ಹೋದರೆ ಆತನಿಗೆ ಗೊತ್ತಾಗೋದೇ ಇಲ್ಲ. 2 ವೀಲರ್ನವ್ರಿಗೆ ಇಲ್ಲಿ ಬಲಿಯಾಗೋದು. ದಯವಿಟ್ಟು ಟಿಪ್ಪರ್ ಅಕ್ಕಪಕ್ಕದಲ್ಲಿ ಯಾವುದೇ 2 ವೀಲರ್ಗಳಾಗಲಿ ಯಾವುದೇ ಸೈಕಲ್ ಸವಾರಾಗಲಿ ಹೋಗಬೇಡಿ. ಇದರಿಂದ ಅನಾಹುತ ಆಗೋದು ಪಕ್ಕದಲ್ಲಿ ಹೋಗುತ್ತಾ ಸವಾರರಿಗಷ್ಟೇ. ಟಿಪ್ಪರ್ನವ್ರಿಗೆ ಏನು ವ್ಯತ್ಯಾಸ ಗೊತ್ತಾಗೋದೇ ಇಲ್ಲ. ದಯವಿಟ್ಟು ಪೊಲೀಸ್ ಅಧಿಕಾರಿಗಳಲ್ಲಿ ನಮ್ಮ ವಿನಂತಿ, ಈ ಟಿಪ್ಪರ್ ಮಾಲೀಕರಿಗೆ ಮತ್ತು ಚಾಲಕರಿಗೆ ಕಾನೂನು ಬಗ್ಗೆ ಅರಿವು ಮೂಡಿಸಿ. ಇಲ್ಲದಿದ್ದರೆ ರಸ್ತೆಯಲ್ಲಿ ಹೋಗುವ ಅಮಾಯಕರು ಇವರ ಒಂದು ವೇಗದಾಟದೊಂದಿಗೆ ಬಲಿಯಾಗುತ್ತಾರೆ. ದುಡ್ಡು ಮಾಡುವುದಕ್ಕೆ ಟ್ರಿಪ್ ಮೇಲೆ ಟ್ರಿಪ್ ಹೊಡೆಯುತ್ತಾ ಇರೋ ಈ ಟಿಪ್ಪರ್ಗಳಿಂದ ಅಮಾಯಕರ ಪ್ರಾಣ ಹೋಗ್ತಾ ಇದೆ.